ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗಿದ್ದಂಥವ್ರು, ಅನ್ಯಾಯಕ್ಕೆ ಒಳಗಾಗಿದ್ದಂಥವ್ರು, ತಾರತಮ್ಯಕ್ಕೆ ಒಳಗಾಗಿದ್ದಂಥವ್ರು. ಅದಕ್ಕೋಸ್ಕರ ಅವರಿಗೆ ಶಕ್ತಿ ತುಂಬಬೇಕು, ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತೇನೆ ನಾವು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಹೆಣ್ಮಕ್ಳ ಕೈನಲ್ಲಿ ಅವ್ರಿಗೆ ಹಣ ಇರಬೇಕು, ಅವ್ರಿಗೆ ಕೊಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದಾಗ, ಅವ್ರ ಹಣ ಉಳಿತಾಯ ಮಾಡಿದಾಗ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅವರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು. ಸೊ ಇವತ್ತು ಹೆಣ್ಮಕ್ಳಿಗೆ ಆಮೇಲೆ ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆ, ಸಂವಿಧಾನದ ಪೀಠಿಕೆಯನ್ನು ಕೂಡ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ವಿವಿಧ ವರ್ಗಗಳಿಗೆ ಸೇರಿದಂತ ಜನರು ಅವರನ್ನು ಕೂಡ ಪ್ರತಿನಿಧಿಸ್ತಕ್ಕಂಥದಕ್ಕೆ ಅದರ ಚಿತ್ರದ ಮೂಲಕ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಒಂದು ಚಿತ್ರ ಇದೆಯಲ್ಲ, ಆ ಚಿತ್ರ 1000 ಪದಗಳಿಗಿಂತ ಜಾಸ್ತಿ, 1000 ಪದ, ಅದಕ್ಕಿಂತ ಪ್ರಭಾವಶಾಲಿ, ಶಕ್ತಿಶಾಲಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಯಾಕೆಂದ್ರೆ ಚಿತ್ರದ ಮೂಲಕ ಇಡೀ ಬದುಕನ್ನ, ಇಡೀ ಜನಜೀವನವನ್ನ, ಇಡೀ ಸಂಸ್ಕೃತಿಯನ್ನ, ಇಡೀ ಸಂಪ್ರದಾಯವನ್ನ, ಇಡೀ ನಮ್ಮ ಪರಂಪರೆಯನ್ನ ತೋರಿಸ್ತಕ್ಕಂಥ ಕೆಲಸ. ಸೊ ಅಂತ ಒಳ್ಳೆ ಕೆಲಸವನ್ನ ಚಿತ್ರಕಲಾ ಪರಿಷತ್ನವರು ಮಾಡ್ತಾ ಇದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ 22ನೇ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದೇನೆ. ಬೆಂಗಳೂರಿನ ನಾಗರಿಕರು, ಕರ್ನಾಟಕದ ನಾಗರಿಕರು ಎಲ್ಲರೂ ಕೂಡ ತಾವೆಲ್ಲ ಇದನ್ನು ನೋಡಿ ಸಂತೋಷಪಟ್ಟು ಮತ್ತೆ ಕೊಂಡುಕೊಂಡು ಕಲಾವಿದರಿಗೆ ನೀವು ಸಹಕಾರವನ್ನ, ಬೆಂಬಲವನ್ನ ಕೊಡಬೇಕು ಅಂತೇಳಿ ಮನೆಗೊಂದು ಕಲಾಕೃತಿ, ಮನೆಗೊಂದು ಕಲಾಕೃತಿ ಯಾತಕ್ಕಿಗೂ ಖರ್ಚು ಮಾಡ್ತೀವಿ ನಾವು. ಮನೆಯಲ್ಲಿ ಒಂದು ಕಲಾಕೃತಿ ಇದ್ರೆ ನಮ್ಮ ಇಡೀ ಕಲಾವಿದರಿಗೂ ಅನುಕೂಲ ಆಗ್ತದೆ, ಮತ್ತೆ ಈ ಚಿತ್ರಸಂತೆ ಮಾಡೋದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ.